ಸೊ ಹೇ ಫ್ಯಾಮ್ ಹೋಪ್ ಆರ್ ಡೂಯಿಂಗ್ ಗುಡ್. ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ. ಆ್ಯಂಡ್ ನಾವಂತೂ ಮಸ್ತ್ ಅದೀವಿ. ಇವತ್ತು ನಾವು ಎಲ್ಲಿಗೆ ಬಂದೀವಪ್ಪ ಅಂದ್ರೆ ನಗರಲ್ಲಿರುವಂತಹ ಗೋಪಾಲನ್ ಮಾಲಿಗೆ ಬಂದೀವಿ. ಸೊ ಇವು 20 ಸಲ ನನಗೆ ಬ್ಯಾಸ್ರು ಬರೋದು ಯಾಕಂದ್ರೆ ಹುಡುಗಿಯಾಗಿ ನಾನು ಜಾಸ್ತಿ ಫೋಟೋ ತಗೊಳಂಗಿಲ್ಲ, ಇವು ಜಾಸ್ತಿ ಫೋಟೋ ತಗೊಳತ್ತಾನು. ಆ್ಯಂಡ್ ವಾಯ್ಸ್ ಇಲ್ಲಿ ಕ್ಲಿಯರಾಗಿ ಕೇಳಲ್ಲ, ನಾಯ್ಸ್ ಭಾಳ ಇರ್ತೈತಿ. ಸೊ ತೋರಿಸ್ತಿಂಗಬ್ರಿ ಹೆಂಗೈತೆ ಅಂತ ಹೇಳಿ. ನೀವು ಬರೀ ನಡ್ಕ ಬಂದ್ಬಿಡ್ತಾನೆ ನೋಡ್ರಿ, ನಡ್ಕ ಅಂತನ್ರಿ ನೋಡ್ರಿ ಹೋಗೋನು. ಆ್ಯಂಡ್ ಜುಡಿಯೋದಿಂದ 3,000 ರೂಪಾಯಿ ಶಾಪಿಂಗ್ ಮಾಡಿದೆ. ಇಲ್ಲೆಲ್ಲ ಅದಾವ ಇದ್ರಾಗ. ಕ್ಯೂಟ್ ಸ್ಟಫ್ಸ್ ಅದ ನೋಡ್ರಿ, ಚಿಲ್ಡ್ರನ್ಸಿಗೆ. ನಾ ಇನ್ನೂ ಸಣ್ಣಕ್ಕಿದ್ದೆ ಅಂತೀಕ ನಮ್ಮ ಮಮ್ಮಿ ನಮ್ಮ ಪಪ್ಪ ಕಾಡ್ತಿದೆ ಇಂಥವ್ರಿ. ಏನು ಕಾಣ್ತೈತ್ರಿ ಒಳಗೆ? ಇದ್ರಾಗ ಅನಿಮಲ್ಸ್ ನೀವು ಜೊಲೋ ಚಿಪ್ಸ್ ಚಾಲೆಂಜ್ ಮಾಡೋಣತ್ರಿ. ಸೊ ಅದ್ರ ಸರಿಯಾಗಿ ಹೆಂಗಾದ್ರು ಜೊಲೋ ಚಿಪ್ಸ್ ಸಿಕ್ಕಿದ್ದು ಮಾಡ್ತೀನಿ ಚಾಲೆಂಜ್. ಫಸ್ಟ್ ನಿಮ್ಮನ್ನ ಎಲ್ಲರೂ ಒಂದು ಕಡೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ಬಂದಮೇಲೆ ನಾವು ಜೊಲ್ಲೋ ಚಿಪ್ ಚಾಲೆಂಜ್ ಕಂಟಿನ್ಯೂ ಮಾಡ್ತೀವಿ. ಹಾಯ್ ಫ್ಯಾಮ್ ಹೋಪ್ ಆರ್ ಡೂಯಿಂಗ್ ಗುಡ್. ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೀನಿ. ಆ್ಯಂಡ್ ನಾವಂತೂ ಮಸ್ತ್ ಅದೀವಿ. ನೀವು ಇಷ್ಟೆಲ್ಲ ಇದನ್ನೆಲ್ಲ ಬ್ಯಾಕ್ಗ್ರೌಂಡ್ ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗಿರ್ತೀವಿ ನಾವು ಎಲ್ಲಿ ಬಂದಿರ್ತೈತೆ ಅಂತ ಹೇಳಿ. ಸೊ ನಾವು ಬಂದಿರೋದು HK ಪರ್ಮನೆಂಟ್ ಮೇಕಪ್ ಕ್ಲಿನಿಕ್ಗೆ. ಈ ಸಲ ಬಂದಾಗ ಸ್ಕಿನ್ ಟ್ರೀಟ್ಮೆಂಟ್ ಓದಿದೆ. ಬಟ್ ಈ ಸಲ ಒಂದು ಟ್ವಿಸ್ಟ್ ಐತಿ. ಏನ್ ಟ್ರೀಟ್ಮೆಂಟ್, ಯಾವ ಟ್ರೀಟ್ಮೆಂಟ್, ಅವ್ನ್ ಯಾವ ತರ ಟ್ರೀಟ್ಮೆಂಟ್ ಕೊಡ್ಸಾತೀವಿ ಅಂತ ಹೇಳಿ ಇವಾಗ ನಿಮ್ಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತೈತಿ. ಬರ್ರಿ. ಸೊ ಗೈಸ್, ಇವಾಗ ಟ್ರೀಟ್ಮೆಂಟ್ ತಗೊಳ್ಳೋ ಅಂತ ಹುಡುಗ ಇಲ್ಲದಲ್ವ, ಅದ್ರ ಸಲುವಾಗಿ ಹೆಂಗ್ ಅನ್ಸೋದು ಕೇಳಿದ್ರೆ ನನಗೆ ಫುಲ್ ಎಲ್ಲ ಮೈ ಜುಮ್ ಆಗತೈತಿ. ಯಾಕಂದ್ರೆ ಫಸ್ಟ್ ಟೈಮ್ ಈ ತರ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದು. ಆಕ್ಚುಲಿ ಎವ್ರಿ ಟೈಮ್ ಮಾಡಿಸ್ಕೊತೀನಿ, ಅದು HK ಪರ್ಮನೆಂಟ್ ಮೇಕಪ್ ಕ್ಲಿನಿಕ್ ಒಳಗೆ ಮಾಡಿಸ್ಕೊತೀನಿ. ಬಟ್ ಇವ್ನು ಫಸ್ಟ್ ಟೈಮ್. ಸೊ ಹೆಂಗ್ ಅನ್ಸೋದು ಕೇಳೋದು ಬರ್ರಿ. ಅಲ್ಲಿ ಯಾವ ತರ ಟ್ರೀಟ್ಮೆಂಟ್ ಮಾಡ್ತಾರೆ ನನಗೂ ಐಡಿಯಾ ಇಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತೈತಿ. ಮತ್ತೆ ಅವೆಲ್ಲ ಬೆಸ್ಟ್ ಅದ. ಯಾಕಂದ್ರೆ ಎವ್ರಿ ಟೈಮ್ ನಾವು ಇಲ್ಲೇ ಬರ್ತೀವಿ ಅಂತಂದ್ರೆ ನಿಮ್ಗೆ ಗೊತ್ತಾಗಿರ್ತೈತಿ. ಯಾಕಂದ್ರೆ ನಮ್ಗೆ ಇಲ್ಲಿ ಬೆಸ್ಟ್ ಐತೆ ಅನ್ನೋ ಸಲುವಾಗಿ ನಾವು ಬಂದಿರ್ತೀವಿ. ಸೊ ಹಂಗಾಗಿ ಅಂಡ್ ನನ್ಗೆ ಏನೋ ಹೇಳೋದಿದ್ದೆ. ನಾನು ಆಕ್ಚುಲಿ ಹೋದ್ಸಲ ಸ್ಕಿನ್ ಟ್ರೀಟ್ಮೆಂಟ್ ಮಾಡಿದ್ರೆ ಸ್ಕಿನ್ ಗ್ಲೋ ಅಪ್ ಸೆಷನ್ ತಗೊಂಡಿದ್ದೆ. ಅಂಡ್ ಎವ್ರಿ ಟೈಮ್ ನಾನು ಸ್ಕಿನ್ ಗ್ಲೋ ಅಪ್ ಸೆಷನ್ ಇಲ್ಲೇ ತಗೊಂಡಿರ್ತೇನೆ. ಆಕಿನ ಸ್ಕಿನ್ ಎಷ್ಟು ಚಂದಾಗೈತಿ. ಈಗ ಇದನ್ನ ಮಾಡ್ಸ್ಕೊಳ್ಳೋ ಅಂತಲೇ ಮೊನ್ನೆ ಹೋದ್ಸಲ ಬಂದಿದ್ದು. ಅವಾಗ ನನಗೂ ಆ ತರನ ಆಗ್ಬೇಕಂತ ಆಸೆ ಐತಿ. ನಾ ಹೇಳೋದಕ್ಕಿಂತ ಅವನ ಹೇಳ್ಬಿಟ್ಟಾನ ಅಂದ್ರೆ ನನಗೆ ನಿನ್ ತರ ಆಗ್ಬೇಕು. ಸೊ ನೆಕ್ಸ್ಟ್ ಟೈಮ್ ಇದಾದ್ಮೇಲೆ ನೆಕ್ಸ್ಟ್ ಟೈಮ್ ನನ್ನ ಸ್ಕಿನ್ ಗ್ಲೋ ಅಪ್ ಸೆಷನ್ ಮಾಡಿಸ್ಕೊತೀನಿ ಅಂತ ಹೇಳ್ತಾನು. ಸೊ ಯಾ ಗೈಸ್, ಬರ್ರಿ ಹೆಂಗೈತಿ, ಏನೈತಿ, ಇವ್ನ ಟ್ರೀಟ್ಮೆಂಟ್ ಹೆಂಗಿರ್ತೈತಿ, ಇವ್ನ ಎಕ್ಸ್ಪ್ರೆಷನ್ ಹೆಂಗಿರ್ತೈತಿ, ಪ್ರತಿಯೊಂದು ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಅಂಡ್ ಇವ್ನ ಜೊತೆ ಒಂದ್ ಸ್ವಲ್ಪ ಜಾಸ್ತಿ ಫನ್ ಮಾಡೋದೈತಿ. ಫನ್ ಮಾಡ್ತೀನಿ ಬಿಕಾಸ್ ನನಗೆ ಹೋದ್ಸಲ ಭಾಳ ಕಾಡ್ತಿದ್ದಾನು. ಈ ಸಲ ನಾ ಇವ್ನು ಭಾಳ ಕಾಡಿಸ್ತೀನಿ. ಇದಂತೂ ಪಕ್ಕ. ಸೊ ಗೈಸ್ ಬರ್ರಿ. ಸೊ ಗೈಸ್, 3rd ಫ್ಲೋರಿಗೆ ಬಂದೇವಿ. ಈಗ ಓಪನ್ ಆಗ್ತೈತಿ. ನಾವಂತೂ ರೆಗ್ಯುಲರ್ ಕಸ್ಟಮರ್ ಆಗ್ಬಿಟ್ಟಿದೀವಿ HK ಪರ್ಮನೆಂಟ್ ಮೇಕಪ್ ಕ್ಲಿನಿಕ್ಗೆ. ಸೊ ಇವತ್ತು ನಂದು ಏನೇನೈತಪ್ಪ ಅಂದ್ರೆ ಸ್ಕಿನ್ ಗ್ಲೋ ಅಪ್ ಸೆಷನ್ ಐತಿ. ಸೊ ಒಳಗೆ ಬರ್ರಿ. ಇಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿರೋ ಆಂಬಿಯೇಷನ್ ಕೂಡ ಇದೆ. ನೋಡಿ ನೀವೇ ಯಾವ ತರ ಇದೆ ಅಂತೇಳಿ. ತುಂಬಾ ಪೀಸ್ಫುಲ್ ಆಗಿದೆ. ಅಂಡ್ ಇಲ್ಲಿ ತುಂಬಾ ಸೆಲೆಬ್ರಿಟೀಸ್ ಕೂಡ, ಸ್ಟಾರ್ಸ್ ಕೂಡ, ಇನ್ಫ್ಲೂಯೆನ್ಸರ್, ಕ್ರಿಯೇಟರ್ಸ್ ಪ್ರತಿಯೊಬ್ರು ಇಲ್ಲೇ ಬಂದು ಟ್ರೀಟ್ಮೆಂಟ್ ಮಾಡ್ಕೊಳ್ತಾರೆ. ಸೊ ನಾನು ಕೂಡ ರೆಗ್ಯುಲರ್ ಕಸ್ಟಮರ್ ಆಗ್ಬಿಟ್ಟಿದ್ದೀನಿ ಇಲ್ಲಿಗೆ. ಸೊ ಗೈಸ್, ನಾನಂತೂ ಗ್ಲೋ ಅಪ್ ಸೆಷನ್ ಮಾಡ್ಕೊಂಡಿದ್ದೀನಿ. ಅಂಡ್ ನಾನು ಬಹಳಷ್ಟು ಟ್ರೀಟ್ಮೆಂಟ್ ತಗೋಬೇಕು ಅನ್ಕೊಂಡಿದ್ದೀನಿ. ಇಲ್ಲಿ ಎಷ್ಟೋ ತರ ಅಂತ ಟ್ರೀಟ್ಮೆಂಟ್ ಇದೆ. ಸೊ ನೀವೇ ನೋಡ್ಲಿಕ್ಕೆ ಎಷ್ಟು ಜನದ ಇಂಪ್ರೂವ್ಮೆಂಟ್ ಆಗೈತೆ ಅಂತ ಹೇಳಿ. ಸೊ ಇವಾಗ ನನ್ನ ಗ್ಲೋ ಅಪ್ ಸೆಷನ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಇದಾದಮೇಲೆ ಸೂರ್ಯ ಅವರ ಹೇರ್ ಲೇಸರ್ ಟ್ರೀಟ್ಮೆಂಟ್ ಇದೆ. ಸೊ ನೋಡೋಣ ಬನ್ನಿ ಯಾವ್ಯಾವ ಥರ ಮಾಡ್ತಾರೆ. ಫಸ್ಟ್ ನಾನು ನೋಡೋಣ ಆಯಿತಾ. ಇವಾಗ ಫುಲ್ ಗೌನ್ ಹಾಕ್ಕೊಂಡು ರೆಡಿ ಆಗಿದೆ. ಆ್ಯಂಡ್ ಪಾಪ ಎಷ್ಟು ಅಲ್ಲಿರುವಂಥ HK ಪರ್ಮನೆಂಟ್ ಮೇಕಪ್ ಕ್ಲಿನಿಕಲ್ಲಿರುವಂಥ ಎವ್ರಿ ಸ್ಟಾಫ್ಸ್ಗಳು ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ಆ್ಯಂಡ್ ಇದು ಕ್ಲೆನ್ಸಿಂಗ್ ಮಾಡೋದು. ಸೊ ಪ್ರತಿಯೊಬ್ಬರು ಚೆನ್ನಾಗಿ ಕೇರ್ ತೊಗೊಳ್ತಾರೆ. ಒಂಚೂರು ಏನಾದರೂ ನೋವಾಯ್ತಂದರೆ ಮ್ಯಾಮ್ ನೋವಾಯ್ತಾ, ಏನಾದರೂ ನೋವಾದರೆ ಹೇಳಿ ಅಂತ ಪ್ರತಿಯೊಬ್ಬರು ಪರ್ಸ್ನಲ್ ಆಗಿ ಕೇರ್ ಮಾಡ್ತಾರೆ. ಸೊ ಅದೊಂದು ಖುಷಿ. ಆ್ಯಂಡ್ ಇಲ್ಲಿ ನೋಡ್ತಿದ್ದಾರಲ್ಲ, ನಾನು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ತಾ ಇದ್ದೀನಿ. ಪಾಪ ಸೂರ್ಯ ನನ್ನ ಜೊತೆ ಮಾತಾಡ್ತಾ ಇದ್ದಾನೆ. ನಾನು ಕೂಡ ಅವನ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇದ್ದೆ. ಬಟ್ ಮೈಕ್ ಹಾಕಿರೋದ್ರಿಂದ ಏನಾಗಿದೆ ಅಂದರೆ ವಾಯ್ಸ್ ಕೇಳಿಸಿಲ್ಲ. ಆ್ಯಂಡ್ ಮೈಕ್ ಆಫ್ ಇತ್ತು. ಆ್ಯಂಡ್ ರಿಸೀವರ್ ಕೂಡ ಫೋನಲ್ಲಿ ಅಟ್ಯಾಚ್ ಇರೋದ್ರಿಂದ ಏನಾಗೈತೆ ಅಂದ್ರೆ ವಾಯ್ಸೇ ಬಂದಿಲ್ಲ. ಪಾಪ ಅವ್ನು ಎಷ್ಟು ಚೆನ್ನಾಗಿ ಕಾಲೆಳಿತಾ ಮಾತಾಡ್ತಿದ್ದ. ಆ್ಯಂಡ್ ಖುಷಿ ಅನ್ಸಕತ್ತಿತ್ತು. ಎಷ್ಟು ನನ್ನ ಬಗ್ಗೆ ಕಾಳಜಿ ವಹಿಸಿ ನನ್ನ ಬಾಜುನೇ ಕುತ್ಕೊಂಡು ಎಷ್ಟೊಂದು ಮಾತಾಡ್ತಾ ಇದ್ದ. ಆ್ಯಂಡ್ ಅವನು ತುಂಬ ಜೋಕ್ ಮಾಡ್ತಾ ಇದ್ದ. ನೆಕ್ಸ್ಟ್ ನಜರ್ ಏನೇನಿರುತ್ತೆ ಅವೆಲ್ಲ ಕಂಟಿನ್ಯೂ ಸ್ಟಾರ್ಟ್ ಮಾಡ್ಕೊತಾ ಹೋದ್ರು. ಆ್ಯಂಡ್ ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಫೇಸಲ್ಲಿರುವಂಥ ಡಲ್ನೆಸ್, ಡಾರ್ಕ್ನೆಸ್ ಎಲ್ಲನೂ ನೀಟಾಗಿ ಕಂಪ್ಲೀಟ್ ಆಗಿ ಹೋಗುತ್ತೆ. ಆ್ಯಂಡ್ ನಮ್ಮ ಫೇಸಲ್ಲಿ ಗ್ಲೋ ಆಗುತ್ತೆ, ಸ್ಕಿನ್ ಗ್ಲೋ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಾವು ಹೆಲ್ದಿ ಕೂಡ ಆಗಿರ್ಬೋದು ಆ್ಯಂಡ್ ಹೆಲ್ದಿ ಕೂಡ ಕಾಣಿಸ್ತೀವಿ. ಇದ್ರ ಜೊತೆಗೆ ಡಯಟ್ ಫುಡ್ ಕೂಡ ನಾವು ಮೇಂಟೈನ್ ಮಾಡಲೇಬೇಕಾಗುತ್ತೆ. ಸೊ ಇಲ್ಲಿ ಕೂಡ ಹಾಗೆ ಆಗಿದೆ. ಮೈಕ್ ಆನೇ ಇರಲಿಲ್ಲ, ಆಫ್ ಇತ್ತು. ಆ್ಯಂಡ್ ಮೇಘು ಅಕ್ಕ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಆ್ಯಂಡ್ ಅವರು ಕೂಡ ಲೇಸರ್ ಟ್ರೀಟ್ಮೆಂಟ್ ಆ್ಯಂಡ್ ಗ್ಲೋ ಅಪ್ ಸೆಷನ್ಗೆ ಬಂದಿದ್ರು. ಸೊ ನಂದು ತನಕ ಅವರು ನಿಂತಿದ್ರು. ಅಂದರೆ ಮೀಟ್ ಹಾಕ್ಕೊಂಡು ಮಾತಾಡಿಕೊಂಡು ಹೋಗಬೇಕು ಆ್ಯಂಡ್ ಅವ್ರು ಟ್ರೀಟ್ಮೆಂಟ್ ತೊಗೋಬೇಕು ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಇಬ್ಬರದು ಒಂದೇ ತೋರಿಸ್ಬೇಕು ಅಂತ ಇದ್ದೆ. ಬಟ್
ಬೇರೆ ಬೇರೆ ಅವರು ಬೇರೆ ಡಿಫ್ರೆಂಟ್ ರೂಮಿಗೆ ಹೋದ್ರು. ಸೊ ನಾನು ಬೇರೆ ಡಿಫ್ರೆಂಟ್ ರೂಮಿಗೆ ಬಂದೆ. ಸೊ ಟ್ರೀಟ್ಮೆಂಟ್ ಸಲುವಾಗಿ ಸೊ ಆಗಲಿಲ್ಲ. ಸೊ ಇಲ್ಲಿ ಮತ್ತೆ ಕ್ಲೀನ್ ಅಪ್ ಮಾಡ್ತಿದ್ದಾರೆ. ಅಂದರೆ ಫೇಸಲ್ಲಿ ಕ್ರೀಮ್ ಹಾಕಿರ್ತಾರೆ ಆ್ಯಂಡ್ ಟ್ರೀಟ್ಮೆಂಟ್ ತಗೋಬೇಕಾದ್ರೆ ಸೊ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ಗೆ ಕ್ಲೀನ್ ಮಾಡ್ತಾರೆ. ನಾನು 4 ಸಲ ಬಂದೆ, ಬಟ್ 3 ಸಲ ಬಂದಾಗ ನೀವು ಇಲ್ಲೇ ಇದ್ದೀರಲ್ಲ, ಹಿಂಗೆ ನೀವು ಎಷ್ಟು ಟ್ರೀಟ್ಮೆಂಟ್ ಮಾಡಿಸ್ಕೊಟ್ಟಿದ್ದೀರಾ? ಗೈಸ್ ಏನಾಗಿದೆ ಅಂದ್ರೆ ಹೆಚ್ಚಿಗೆ ಒಂಥರ ಅತ್ತೆ ಮನೆ ಆಗೋಗ್ಬಿಟ್ಟಿದೆ ಗೈಸ್ ನನಗೆ. ಲಿಟ್ರಲಿ ನನಗೆ ಒಂದ್ ಸ್ಮಾಲ್ ಪಿಂಪಲ್ ಬಂದ್ರು ನಾನು ಓಡ್ ಬಂದ್ಬಿಡ್ತೀನಿ. ಆಮೇಲೆ ಏನೇ ಆಗ್ಲಿ ಒಂಚೂರು ಡ್ರೈನೆಸ್ ಆಗ್ಲಿ ಏನ್ ಬಂದ್ರು ಫಟಾಫಟ್ ಅಂತ ನಾನು ಫಸ್ಟ್ ಕಾಲ್ ಮಾಡೋದೇ ಹೆಚ್ಚಿಗೆ. ಒಂಥರ ಅತ್ತೆ ಮನೆ ಆದಂಗ ಆಗೋಗ್ಬಿಟ್ಟಿದೆ. ಸರ್ವಿಸಸ್ ಮಾತ್ರ ಅಮೇಝಿಂಗ್, ಸಖತ್ತಾಗಿದೆ ಅಂಡ್ ದ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನೀವು ಬನ್ನಿ, ಟ್ರೈ ಮಾಡಿ ನೋಡಿ. ನಮ್ಮ ಫ್ರೆಂಡ್ಸ್ ಎಲ್ಲ ಆಕ್ಚುಲಿ ತುಂಬಾ ಜನ ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲೇ ಬರೋದು. ಹೇಳಿ ಸೆಲೆಬ್ರಿಟೀಸ್ ಅಂಡ್ ಸ್ಟಾರ್ಸ್ ಕೂಡ ಇಲ್ಲೇ ಬರ್ತಾರೆ. ಅಂಡ್ ಬೇಬಿ ಮೂವಿಯಲ್ಲಿ ನೋಡಿದಿರಲ್ಲ ಸೀನು, ಅವರು ಹೀರೋಯಿನ್ ಅದು ಇಲ್ಲೇ ಬಂದು ಗ್ಲೋ ಸೆಷನ್ ಮಾಡಿಸ್ಕೊಳ್ತಾರೆ. ಅಂಡ್ ತುಂಬಾ ಸೆಲೆಬ್ರಿಟೀಸ್ ಬರ್ತಾರೆ ಈ ಒಂದು ಕ್ಲಿನಿಕ್. ಅಷ್ಟು ಫೇಮಸ್ ಆಗಿ ಅಷ್ಟು ಜೆನ್ಯೂನ್ ಇದ್ರೇನೆ ಅಲ್ವಾ ಅಷ್ಟು ಜನ ಬರೋದು. ಸುಮ್ನೆ ಯಾರು ಬರಲ್ಲ, ಲೂಸ್ ಸುಮ್ನೆ ಬರೋದಕ್ಕೆ ಹೇಳಿ. ಅಂಡ್ ಜೆನ್ಯೂನ್ ಇದ್ರೆ ರಿಸಲ್ಟ್ ಸಖತ್ತಾಗಿ ಬಂದ್ರೇನೆ ಬರೋದು. ನೀವು ಬನ್ನಿ, ಟ್ರೈ ಮಾಡಿ. ಲವ್ ಹೆಚ್ಚಿಗೆ ಲವ್. ಇಲ್ಲ, ಚೆನ್ನಾಗಿ ಬಂದಿದ್ದು. ದಿನ ಏನ್ ಮಾಡಿದೆ ಅಂತ ಹೇಳಿ ಸೊ ಗೈಸ್, ಇವಾಗ ಮಾಸ್ಕ್ ರಿಮೂವ್ ಮಾಡಿದ್ರು. ನೀವು ನೋಡತ್ತಿರಲ್ಲ ಎಷ್ಟು ಗ್ಲೋ ಕಾಣಿಸಾತಿತ್ತು ಅಂತ ಹೇಳಿ. ಸೊ ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿಬಿಡಿ. ಸೊ ಗೈಸ್, ಒಂದೊಂದು ರೂಮ್ಸ್ ಒಳಗೆ ಹಿಂಗೆ ಬೇರೆ ಬೇರೆ ಥರ ಟ್ರೀಟ್ಮೆಂಟ್ಸ್ ನಡೀತಿರ್ತಾವೆ. ಸೊ ನೋಡ್ಲಿಕ್ಕತ್ತಿರಲ್ಲ, ಇಲ್ಲದ ನೋಡ್ರಿ ನಮ್ಮ ಭೂಪ. ಇವಾಗ ನಂದು ಟ್ರೀಟ್ಮೆಂಟ್ ಮುಗೀತು. ಇವಾಗ ಸೂರ್ಯನ್ ಟ್ರೀಟ್ಮೆಂಟು. ಆ್ಯಂಡ್ ಆ್ಯಕ್ಚುಲಿ ಅವನು ಹೇರ್ ಟ್ರೀಟ್ಮೆಂಟ್ ತೊಗೋತಿದ್ದಾನೆ ಆ್ಯಂಡ್ ಲೇಸರ್ ಟ್ರೀಟ್ಮೆಂಟ್ ಅಂತ. ಸೊ ಅವನ ತಲೆಯಲ್ಲಿ ತುಂಬ ಡ್ಯಾಂಡ್ರಫ್ ಇತ್ತು. ಸೊ ಹಾಗಾಗಿ ಹೊಟ್ಟಿರೋದ್ರಿಂದ ಅವನು ಒಂದು ಸ್ವಲ್ಪ ಟ್ರೀಟ್ಮೆಂಟ್ ತೊಗೋಬೇಕಿತ್ತು. ಆ್ಯಂಡ್ ಇನ್ನೊಂದು ಚೂರು ಬೋಳ್ ಅನ್ನಿಸ್ತಾ ಇತ್ತು ಹಿಂದ್ಗಡೆ, ಅದಕ್ಕೆ. ಆ್ಯಂಡ್ ನೀವು ಕಟಿಂಗ್ ಮಾಡಿಸಿ ಅಂತಿರಲ್ಲ, ಸೊ ನೆನಕ್ಕೆ ಮಾಡಿಸಲ್ಲ ಅಂದರೆ ಬೋಳ್ ಕಾಣಿಸುತ್ತೆ. Baby, read the fine print. I've got baggage and it's all Gucci. Don't get too attached to me. Everybody act like the answer. One love like in the movies. Wasting precious time assuming. Oh, what we made to fall. No, I'm not lonely when solo and solely exploring what I need. Cause dozens of times I swear that I knew when the wisdom was scanty. Doesn't mean I was broken so open. I gave in till empty. Got it all back by myself. Now nobody can tempt me. ಸೊ ಗೈಸ್, ನಂದು ಗ್ಲೋ ಅಪ್ ಸೆಷನ್ ಮುಗೀತು. ಇವಾಗ ಸೂರ್ಯ ಅವ್ರದ ಹೇರ್ ಟ್ರೀಟ್ಮೆಂಟ್ ಮಾಡ್ಸಕ್ ಬಂದೀವಿ. ಇಲ್ಲಿ ನೋಡ್ರಿ, ನೀವೇ ನೋಡ್ರಿ ಇಲ್ಲಿ ಹೆಂಗದಾವ ಅಂದ್ರೆ ಇದು ಹಿಂಗಾಗ್ಯಾವ. ಆ್ಯಂಡ್ ಆಲ್ಸೋ ಡ್ಯಾಂಡ್ರಫ್ ಕೂಡ ಆಗಿದೆ. ಸೊ ಅದ್ರ ಸಲುವಾಗಿ ಹೇರ್ ಟ್ರೀಟ್ಮೆಂಟ್ ತಗೊಳಕ್ ಬಂದಿದ್ದೀವಿ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಇವಾಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಓಕೆ, ಮಾಡಿಸ್ಕೊ. ಫೋನ್ ಮಾಡ್ತಿದ್ದಾರೆ. ಆಯಿಲ್ ಹಚ್ಕೊಂಡಿಲ್ಲ ಅಲ್ಲ. ಅವ್ನು ಎಣ್ಣೆನೆ ಹಚ್ಕೊಳಂಗಿಲ್ಲ ಅದ್ರ ಸಲುವಾಗಿ. ಅದ್ರ ಸಲುವಾಗಿ ಡ್ಯಾಂಡ್ರಫ್ ಆಗಿದೆ. ಹೇರ್ ಡ್ರೈ ಆದ್ಮೇಲೆ ಹಚ್ಕೋಬೇಕು. ಅದ ಒಂದ್ ಫಾಲ್ಟ್ ಆಗೈತೆ ಅಕ್ಕ. ಸೊ ಗೈಸ್ ನೋಡ್ರಿ, ಇವ್ ಹೆಂಗ್ ಮಾಡ್ಕೊಳಕತ್ತಾನು. ಅಂಡ್ ಒಟ್ಟ ಹೇರಿಗೆ ಏನೇನು ಹಚ್ಕೊಳಂಗಿಲ್ಲ. ಆಮೇಲೆ ಸುಮ್ನ ಹಿಂಗ್ ಇದನ್ ಮಾಡ್ಕೊತಾನು ಬರ್ತಾನು. ನೆಟ್ ಟೈಮ್ ಶಾಂಪೂನು ಹಚ್ಕೊಂಗಿಲ್ಲ.
ಅದ್ರ ಸಲುವಾಗಿ ಹಿಂಗ್ ಡ್ಯಾಂಡ್ರಫ್ ಆಗ್ತೈತಿ. ಅಲ್ಲ ಗೈಸ್, ಅಣ್ಣ ಏನ್ ಮಾಡ್ತಾರೆ ಅಂದ್ರೆ ಸ್ನಾನ ಮಾಡಿದಾದ್ಮೇಲೆ ತಲೆ ಸ್ನಾನ ಮಾಡಿದಾದ್ಮೇಲೆ ಇಮಿಡಿಯೇಟ್ ಆಗಿ ಆಯಿಲ್ ಹಚ್ಚಿಬಿಡ್ತಾರಂತೆ ಗೈಸ್. ಅರ್ಧ ಆಯಿಲ್ ಅರ್ಧ ನೋಡಿ ಗೈಸ್, ಆತರ ಮಾಡಿ ಮಾಡಿನೇ ಅಣ್ಣಗೆ ಇವಾಗ ಫುಲ್ ಡ್ಯಾಂಡ್ರಫ್ ಆಗೈತಿ. ಅಂಡ್ ಆಲ್ಸೋ ಹೇರ್ ಫಾಲ್ ಕೂಡ ಆಗ್ತೈತಿ. ಆಮೇಲೆ ಒಂದ್ ಸ್ವಲ್ಪ ಬೇಡಗಿ ಅದೆಲ್ಲ ಹೇಳಂಗಿಲ್ಲ, ಅವೆಲ್ಲ ಹೇಳಲ್ಲ ಗೈಸ್, ಅವೆಲ್ಲ ಹೇಳಂಗಿಲ್ಲ. ಅದಕ್ಕೆ ನಾವ್ ಬಂದಿರೋದು ಟ್ರೀಟ್ಮೆಂಟ್ HK ಪರ್ಮನೆಂಟ್ ಮೇಕಪ್ ಕ್ಲಿನಿಕ್ ಗೆ. ಸೊ ನಮ್ಗೆ ಇಲ್ಲಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಾನೆ ಬಂದಿರೋದು. ನೋಡೋಣ ಅಣ್ಣಗೆ ಫುಲ್ ಟ್ರಾನ್ಸ್ಫಾರ್ಮೇಶನ್ ಹೆಂಗಿರುತ್ತೆ ಅಂತ. ಅಣ್ಣಗೆ ಆಕ್ಚುಲಿ ಇಲ್ಲಿ ಡ್ಯಾಂಡ್ರಫ್ ಸಿಕ್ಕಾಪಟ್ಟೆ ಇದೆ, ಉದುರ್ತಾ ಇದೆ ಗೈಸ್ ಅಣ್ಣಗೆ. ಅದು ಫುಲ್ ಹೆಂಗ್ ಟ್ರಾನ್ಸ್ಫಾರ್ಮ್ ಆಗ್ತಾರೆ ಅನ್ನೋದು ನೀವು ಕಮ್ಮಿಂಗ್ ವಿಡಿಯೋಸ್ ಅಲ್ಲಿ ನೋಡ್ತಾ ಇರಿ, ನಿಮ್ಗೆ ಗೊತ್ತಾಗುತ್ತೆ. ನಿಜ ಗೈಸ್. ಇವಾಗ ಇದನ್ನ ಫಸ್ಟ್ ಸೆಷನ್ ತಗೊಂಡ್ಮೇಲೆ ಯಾವ ತರ ಇಂಪ್ರೂವ್ ಆಗುತ್ತೆ ಪ್ರತಿಯೊಂದು ನಿಮ್ಗೆ ಅಪ್ಡೇಟ್ಸ್ ಕೊಡ್ತಿರ್ತೀನಿ. ಅಂಡ್ ಇವಾಗ ನೋಡಿ ಮಸಾಜ್ ಮಾಡ್ತಾರಲ್ಲ ಹಂಗ ಆರಾಮಾಗಿ ಕುತ್ಕೊಂಡ್ಬಿಟ್ಟಿದ್ದಾನೆ. ಈಗೇನ್ ಮಲ್ಕೊಂಡೇ ಬಿಡ್ತಾನೆ, ಯಾರಿಗ ಗೊತ್ತಷ್ಟು. ಅಣ್ಣ ನಿದ್ದೆ ಮಾಡಕ್ ಹೋಗ್ತಾ ಇದ್ದಾನೆ. ನಾವಿಬ್ರೆ ಏನ್ ಮಾಡ್ಕೋಬೇಕು ನೆಕ್ಸ್ಟ್ ಅಂತ ನಾವ್ ಯೋಚನೆ ಮಾಡ್ತಾ ಇದೀವಿ. ನೆಕ್ಸ್ಟ್ ಏನ್ ತಗೊಳ್ಳೋಣ, ನೆಕ್ಸ್ಟ್ ಏನ್ ಅದು ನಮ್ಮಿಬ್ಬರಿಗೆ ಮಾತ್ರ, ಅವ್ರಿಗೆಲ್ಲ. ಇವ್ ಅಣ್ಣ ಫುಲ್ ಸ್ಲೀಪ್ ಗೈಸ್, ಸಕ್ಕತ್ತಾಗಿ ನಿದ್ದೆ ಮಾಡ್ಕೊಂಡಿದ್ದಾರೆ. ಅವ್ರು ಹೆಂಗಾದ್ರು ಚೆನ್ನಾಗ್ ಅನ್ನಿಸ್ತಿದ್ದೆ ಅಲ್ಲ, ಅದು ಹಾಕೊಂಡ್ಬಿಡ್ತಾರೆ ಇವಾಗ. ಕಾಲೇಜಲ್ಲಿ ಲವ್ ಸ್ಟೋರಿ. ಒಂದೆರಡು ಹಕ್ಕಿ ಇಟ್ರೆ ಮುಗ್ದೆ ಹೋಗುತ್ತೆ, ಅಲ್ಲೇ ಮರಿ ಮಾಡ್ತಾವ. ಮತ್ತೊಂದೆರಡು ಆಮ್ಲೆಟ್ ಅದ್ ಹೆಂಗಿತ್ಲ ಹೆಕ್ಕ ರೌಂಡ್ ಇದಾಗಿತ್ತ ಅಲ್ಲಿ ಬಿಸಿಲಿ ಒಣಗಿ. ಅಯ್ಯಯ್ಯ ತಿಳಿತೈತಿ. ಅಂದ್ರೆ ಎಗ್ ವೈಟ್ ಅಕ್ಕ, ಎಗ್ ಫುಲ್ ಹಿಂಗೆ ಪಚಕ್ಕಂತ ಹೊಡೆದ್ಬಿಟ್ರು. ಸೊ ಅದು ಹಂಗೆ ಉಳಿದ್ಬಿಡ್ತು. ಹೆಂಗ ಅನ್ಸತೈತಿ? ಇದನ್ನಲ್ಲ ಬಾಳ ಬೇಸಿಗೆ ಆಗುದಿಲ್ಲ, ಪಕ್ಕಾಗಿ ಬಾಳ ಆ ಮಚ್ಚರ್ ಹೊಡಿಯೋ ಬ್ಯಾಟಿ ಬೆಟ್ಟ ಗೊತ್ತಾ, ಚಟ್ 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 ಅಂತ ಹೆಂಗಿನಾಗೆ ಒಂದ್ ನೋಡ್ಬೇಕು. ಏನಿಲ್ಲ ಏನಿಲ್ಲ ಡ್ಯಾಂಡ್ರಫ್ ಆಗಿ ನಮ್ಗೆ ಈಗ ಗೊತ್ತಾಗಿದೆ ಇವಾಗ. ಕೇರ್ ತಗೊಳಂಗಿಲ್ಲ ನಿನ್ನ ಹೇರ್ ಬಗ್ಗೆ ಆಗ್ಲಿ ಸ್ಕಿನ್ ಬಗ್ಗೆ ಆಗ್ಲಿ. ಇನ್ಮೇಲಾದ್ರೂ HK ಪರ್ಮನೆಂಟ್ ಕ್ಲಿನಿಕ್ ಬಂದು ನೆಕ್ಸ್ಟ್ ಟೈಮ್ಗೆ ನಾನು ಮಾಡಿಸ್ತೀನಿ, ಹಂಗ್ ಮಾಡ್ಕೊಂಡು ಹೋಗಿ ಅಷ್ಟೇ. ರೆಗ್ಯುಲರ್ ಬರ್ತೀನಿ, ರಿಸಲ್ಟ್ ಸಿಗ್ತೈತಿ. ನಾನಂತೂ ಇಲ್ಲಿ ರೆಗ್ಯುಲರ್ ಕಸ್ಟಮರ್, ಇವಾಗ ಇನ್ನು ರೆಗ್ಯುಲರ್ ಕಸ್ಟಮರ್ ಆಗಿ ಮಾಡ್ತೀನಿ ನಾನು. ಬಿಕಾಸ್ ನಮ್ ಬಗ್ಗೆ ಹೆಲ್ತ್ ಗೆ ನಮ್ ಕೇರ್ ಇರ್ಬೇಕು. ಸೊ ನಮ್ಗಾಗಿ ಆರಾಮ್ ಅನ್ಸಲ್ಲ ವೆಲ್ಕಮ್ ಮಾಡ್ಕೊಳಕತ್ತಿ ಬಾ ನೀವು ಕಣ್ಣು ಮುಚ್ಕೊಂಡು. ಕಟಿಂಗ್ ಮಾಡಿಸುವಾಗ ಮತ್ತೆ ಏನ್ ಮಾಡ್ತೀವಿ, ಒಂದು ತಾಸು ಹೊತ್ತಾರ ಕಮಿಷನ್ ಹಾಕೊಂಡ್ಬಿಡ್ತೀವಿ. ಏನಂತಾರೆ ವೈಬ್ರೇಷನ್ ಅಂತ ಐತಿ. ವೈಬ್ರೇಷನ್ ಸ್ವಲ್ಪ ಐತಿ, ಕೂದಲ ಕಟ್ಟದ ಅನ್ಸತ್ತ ಅಂದ್ರೆ ಆ ತರ ವೈಬ್ರೇಷನ್ ಆಗಿ ಆ ತರ ಅಂದ್ರೆ ಸ್ವಲ್ಪ ಇದನ್ನ ಕಡಿಮೆ ಮಾಡ್ತಿಲ್ಲ. ಡ್ಯಾಂಡ್ರಫ್ ಏನಿದ್ರು ಸ್ವಲ್ಪ ಇದನ್ನ ಮಾಡ್ಕೊತೀವಿ. ಸೊ ಗೈಸ್ ನೋಡ್ರಿ ಎಷ್ಟು ಕೆಂಪಗ ಕಾಣಕತ್ತಂತ ಕೆಂಪಿಯ. ಈಗ ಟ್ರೀಟ್ಮೆಂಟ್ ಚಾಲು ಐತಿ. ಇದೊಂದು 5 minutes ಇರ್ತೈತಿ. ಅದು ಮುಖದ ಮೇಲಲ್ಲ, ತಲೆ ಮೇಲೆ ಎಷ್ಟಿರ್ತೈತಿ. ಸೊ ಗೈಸ್ ಮುಗಿತ್ರಿ ಒಂದು ಸೆಷನ್ ಹೇರ್ ಟ್ರೀಟ್ಮೆಂಟ್ದು. ಸೊ ನೆಕ್ಸ್ಟ್ ಏನ್ ಹೇಳ್ತಾರ ಕೇಳ್ಬೇಕು. ಸೊ ಗೈಸ್ ಇವಾಗ ನೋಡಾಕತ್ತಿರಲ್ಲ, ಒಂದು ಗ್ಲೋ ಅಪ್ ಸೆಷನ್ ಆಯ್ತು. ಅಂಡ್ ಒಂದು ಹೇರ್ ಟ್ರೀಟ್ಮೆಂಟ್ ಕೂಡ ಆಯ್ತು. ಅಂಡ್ ಇವಾಗ ಇವಂಗ್ ಇಂಪ್ರೂವ್ಮೆಂಟ್ ಇನ್ನ ಮಾಡಿಸ್ಬೇಕು ನಾವು, ಇನ್ನ ಸೆಷನ್ ಅದು ಆಗ್ಬೇಕು. ಸೊ ಹೆಂಗ್ ಅನ್ಸಿತ್ ನಿಮ್ಗೆ ಇವಾಗ ಹೇರ್ ಟ್ರೀಟ್ಮೆಂಟ್? ಎವ್ರಿ ಸ್ಟಾಫ್ಸ್ ಗಳು ಎಲ್ಲ ಚಲೋ ಅದಾರು ಅಂಡ್ ಭಾಳ ಕೇರ್ ಮಾಡ್ತಾರ. ಸ್ವಲ್ಪ ಏನಾದ್ರು ಆಯ್ತಂದ್ರೆ ಹೆಚ್ಚು ಕಮ್ಮಿ ಆದ್ರೆ ನೋವು ಆಯ್ತಾ ಹಂಗೆ ಹಿಂಗೆ ಪ್ರತಿಯೊಂದನ್ನು ಕೇಳ್ತಾರೆ. ಸೊ ಟ್ರೀಟ್ಮೆಂಟ್ ಚಾಲೂ ಇದ್ದಾಗ ಕಾಫಿ ಕುಡಿತೀರಾ, ಚಾ ಕುಡಿತೀರಾ, ಏನು ಜ್ಯೂಸ್ ಕುಡಿತೀರಾ ಅಂತ ಅಂಡ್ ಫ್ರೆಂಡ್ಲಿ ಅದಾರು ಕೂಡ. ಸೊ ಊಟ ಮಾಡ್ಕೊಂಡು ಫಸ್ಟ್ ಊಟ ಮಾಡ್ಕೊಂಡು ಆಮೇಲೆ ಚಲೋ ಚಿಪ್ ಚಾಲೆಂಜ್ ಸ್ಟಾರ್ಟ್ ಮಾಡ್ತೀವಿ. ಸೊ ಚಲೋ ಚಿಪ್ ಚಾಲೆಂಜ್ ಮಾಡ್ಸೋಕೆ ಇಬ್ರು ಅರ್ಧ ಅರ್ಧ ಬ್ಲ್ಯಾಕ್ ಕಲರ್ ಹೆಂಗಿರ್ತದೆ ನಾನು ನೋಡಿಲ್ಲ. ಸೊ ನೋಡುನಂತ. ಅಂಡ್ ಲಾಸ್ಟ್ ಚಿಪ್ ಚಾಲೆಂಜ್ ಅಂತ ಸ್ಕ್ರೀಮ್ ಇಟ್ಸ್ ಗಾನಾ ಬಿ ಯುವರ್ ವರ್ಸ್ಟ್ ನೈಟ್ ಮೇರ್ ಅಂತ. ಬಿಲ್ಸಿ ಅನ್ಬಾಕ್ಸಿಂಗ್ ಮಾಡೋಣ. ಕಣ್ ರೆಡ್ ಆಗ್ಬೋದು ಅಂಡ್ ಕಣ್ಣೀರು ಕೂಡ ಬರಬಹುದು. ಇಬ್ರು ಅರ್ಧ ಅರ್ಧ ಈಕ್ವಲ್ ಆಯ್ತಾ. ಇದೆಷ್ಟು ದೊಡ್ಡ ಪೀಸ್ ನಾ ತಗೋತೇನೆ, ಸಣ್ಣ ಪೀಸ್ ಅವ್ನು ಕೊಡ್ತಾನೆ. ಬಿಕಾಸ್ ಅವ್ನು ಖಾರ ಆಗಿ ಬರಲ್ಲ. ಸೊ ಹಂಗಾಗಿ ತಿನ್ನು. ಸ್ವೀಟ್ ಐತಿ, ಸಿಕ್ಕಾಪಟ್ಟೆ ಉರಿ ಆಗ್ತೈತೆ.
ಅವಾಗ ಸಿಗ್ತೀವಿ. ಓಕೆ ಗೈಸ್, ಬೈ ಗೈಸ್. ಅಷ್ಟು ಬಿಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್.